ಹಾಯ್ ಹಲೋ ನಮಸ್ಕಾರ. ಈಗ ಸೀಸನಲ್ಲಿ ಏನೇನು ಸಿಗುತ್ತಲ್ಲ ಅದರದ್ದೆಲ್ಲ ವೆರೈಟಿ ಮಾಡಿ ತಿನ್ನಬೇಕು ಅಂತ ಈಗ ನಾನು ಟ್ರೈ ಮಾಡಿದ್ದು ಹಲಸಿನ ಹಣ್ಣಿನ ಇಡ್ಲಿ ಟ್ರೈ ಮಾಡಿದೆ. ಮಲೆನಾಡು ಸೈಡಲ್ಲಿ ಇದೆಲ್ಲ ಗೊತ್ತು ಸುಮಾರು. ಸೊ ಹಾಗಾಗಿ ಇದನ್ನು ಮಾಡಿದ್ದೆ. ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಮಿಸ್ ಮಾಡಿದೆ ನೋಡಿ, ಒಂದ್ಸತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಸಖತ್ ಈಸಿ ಕೂಡ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನಾನು ಫಸ್ಟು ಕೇಸರಿ ರವೆ ಬರುತ್ತಲ್ಲ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತೀನಿ, ಆಯಿಲಿನ ಹಾಕ್ಕೊಳ್ದೇನೆ ಅದನ್ನು ರೋಸ್ಟ್ ಮಾಡ್ತೀನಿ. ಅಂದರೆ ಬೇಗ ಬೇಯುತ್ತೆ, ಟೈಮ್ ಕೂಡ ಕರೆಕ್ಟಾಗಿ ಸೇವ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಮೊದಲೇ ರೋಸ್ಟ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಅಂದರೆ ಇಮಿಡಿಯೇಟೇ ಮಾಡೋದು ಇಡ್ಲಿನ, ಅಂದರೆ ಮೊದಲೇ ಏನಾದ್ರು ಸೋಕ್ ಮಾಡಿಡೋದು, ಗ್ರೈಂಡ್ ಮಾಡಿ ಆ ಥರದ್ದು ಏನೂ ಜಂಜಾಟ ಇಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಟ್ಟಂತ ಆಗಿಬಿಡುತ್ತೆ. ತುಂಬ ಈಸಿ. ಹಲಸಿನ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಕೊಬ್ಬರಿ ಕೂಡ ಹಾಕೋತೀನಿ. ಕೊಬ್ಬರಿ ತುರಿಬೇಕಾದ್ರೂ ಹಾಕ್ಕೋಬೋದು. ನಾನು ಹೀಗೆ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಇಡ್ಲಿ ಕ್ವಾಂಟಿಟಿ ಮಾಡೋದ್ರಿಂದ ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ. ನೀವು ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು. ಇದಕ್ಕೇ ನೀವು ಬೇಕಾದ್ರೆ ಏಲಕ್ಕಿ ಕೂಡ ಹಾಕ್ಕೋಬೋದು. ನಾನು ಏಲಕ್ಕಿನ ಹಾಕಿಲ್ಲ, ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಆಗಬೇಕು ಅದು, ಅಂದರೆ ಬ್ಯಾಟರ್ ಥರ ಬರಬೇಕದು. ಅಂದರೆ ಇಡ್ಲಿ ಬ್ಯಾಟರ್ನ ಹೇಗೆ ಮಾಡ್ಕೋತೀವಲ್ಲ ಸೇಮ್ ಅದೇ ಥರ ಆ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಇಲ್ಲಿ ನನ್ನ ಮಗ ಹೆಲ್ಪ್ ಮಾಡ್ತೇನೆ ಗ್ರೈಂಡಿಂಗಿಗೆ, ಸೊ ಈಸಿ ಆಗಲಿ ಅಂತೇಳ್ಬಿಟ್ಟು. ಸಖತ್ ಫೈನ್ ಪೇಸ್ಟ್ ಆದಮೇಲೆ ಆ ರವಾನ ರೋಸ್ಟ್ ಮಾಡಿರ್ತೀವಲ್ವ ಅದಕ್ಕೇ ಆ್ಯಡ್ ಮಾಡ್ಕೋಬೇಕು. ನಮ್ಮದು ಗ್ರೈಂಡಿಂಗ್ ಪ್ರೊಸೆಸ್ ಆಗಿದೆ ನೋಡಿ, ನಾನು ತೋರಿಸ್ತೀನಿ. ಫುಲ್ ಫೈನ್ ಪೇಸ್ಟ್ ಆಗಿದೆ ಅದು. ಈ ಥರ ಆದಾಗ ಇದಕ್ಕೆ ನಾವು ಬೆಲ್ಲ ಆ್ಯಡ್ ಮಾಡಬೇಕು. ಮೊದಲೇ ಬೆಲ್ಲ ಆ್ಯಡ್ ಮಾಡಿದರೆ ಇಷ್ಟು ಗ್ರೈಂಡ್ ಆಗೋಲ್ಲ. ಅದು ಚೆನ್ನಾಗಿ ಕೂಡ ಅದು ತೊಳೆ ಎಲ್ಲ ನೀಟಾಗಿ ಕಟ್ಟಾಗಿ ಪೀಸಸ್ ಆಗಿಬಿಟ್ರೆ, ಅಂದರೆ ಪೀಸ್ ಥರ ಸಿಗ್ತಿರುತ್ತೆ, ಅಷ್ಟು ಚೆನ್ನಾಗಿ ಗ್ರೈಂಡ್ ಆಗೋಲ್ಲ. ಅದಕ್ಕೋಸ್ಕರ ಅದನ್ನ ಫುಲ್ ಫೈನ್ ಪೇಸ್ಟ್ ಆದಮೇಲೆ ನಾನಿಲ್ಲಿ ಬೆಲ್ಲ ಆ್ಯಡ್ ಮಾಡ್ತೀನಿ. ನಾನಿಲ್ಲಿ ಜೋನಿ ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ನೀವು ಯಾವ ಬೆಲ್ಲ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಬೆಲ್ಲ ಹಾಕಿರೇ ಚೆನ್ನಾಗುತ್ತೆ, ಸಕ್ಕರೆ ಹಾಕಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಒಂದು ಸರ್ತಿ ಟ್ರೈ ಮಾಡಿ ಬೆಲ್ಲ ಹಾಕಿನೇ. ಬಟ್ ಈ ಬೆಲ್ಲ ಹೆಲ್ತಿಗೆ ಒಳ್ಳೆಯದು, ಜೋನಿ ಬೆಲ್ಲ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಸ್ವೀಟ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ನಾನು ಇದಕ್ಕೆ ನೀವಿಲ್ಲಿ ಏಲಕ್ಕಿ ಬೇಕಾದ್ರೆ ಈಗಲೇ ಆ್ಯಡ್ ಮಾಡ್ಕೋಬೋದು ಗ್ರೈಂಡಿಂಗಿಗೆ. ನಾನಿಲ್ಲಿ ಜಾಯಿಕಾಯಿ ಹಾಕ್ತಿದ್ದೀನಿ, ಅಂದರೆ ಅದ್ರ ಫ್ಲೇವರೇ ಚೆನ್ನಾಗಿ ಕೊಡುತ್ತೆ. ಇಲ್ಲಿ ನಾವು ಏಲಕ್ಕಿ ಹಾಕೋದ್ರಕ್ಕಿಂತ ಇದನ್ನು ಹಾಕಿದರೆ ಈ ಫ್ಲೇವರೇ ಒಂಥರ ಎನ್ಹ್ಯಾನ್ಸ್ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಗ್ರೇಟ್ ಮಾಡಿ ಅದಕ್ಕೆ ಮಿಕ್ಸಿಗೆ ಗ್ರೈಂಡ್ ಮಾಡೋದಿದೆಯಲ್ಲ ಬೆಲ್ಲದ ಜೊತೆನೇ ಸ್ವಲ್ಪ ಗ್ರೈಂಡ್ ಆಗುತ್ತೆ. ಹೀಗೆ ಕೂಡ ಹಾಕ್ಬೋದು, ಆಲ್ರೆಡಿ ಅದು ಪೌಡರ್ ಥರ ಆಗಿಬಿಟ್ಟಿರುತ್ತೆ ಗ್ರೇಟ್ ಮಾಡಿದಾಗ. ನಾನು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಬರ್ತೀನಿ ಇನ್ನೊಂದು ಸರ್ತಿ. ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು ಇದಕ್ಕೇ ನೋಡಿ. ಇವಾಗೆಲ್ಲ ಗ್ರೈಂಡ್ ಮಾಡ್ಕೊಂಬಂದೆ. ಇದೇ ನಾವು ರೋಸ್ಟ್ ಮಾಡಿದ್ವಲ್ಲ ರವೆನ, ಕೇಸರಿ ರವೆ ಇದೆಯಲ್ಲ ಅದಕ್ಕೇ ನಾವು ಇವಾಗ ಆ್ಯಡ್ ಮಾಡಬೇಕು ಇದನ್ನ ಪೇಸ್ಟ್ನ. ಎಷ್ಟು ಬೇಕು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ನಾನು ಸ್ವಲ್ಪ ಚಿಕ್ಕದಿರೋದ್ರಿಂದ 2 ಸತಿ ಹಾಕ್ಕೊಂಡೆ, ಅದು ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ಆಮೇಲೆಲ್ಲ ಪೇಸ್ಟ್ನ ಹಾಕಿ ನೀರನ್ನ ಕೂಡ ಆ್ಯಡ್ ಮಾಡಬೇಕು. ನೀರನ್ನ ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ತೆಳುವಲ್ಲ, ತುಂಬ ದಪ್ಪನೂ ಅಲ್ಲ. ಇಡ್ಲಿ ಬ್ಯಾಟರ್ ಸೇಮ್ ಹೇಗೆ ಮಾಡ್ತಿರಲ್ಲ ಸೇಮ್ ಅದೇ ಥರನೇ ಕನ್ಸಿಸ್ಟೆನ್ಸಿ ಇರುತ್ತೆ. ಈಗ ಅದನ್ನು ನಾವಿವಾಗ ಪ್ಲೇಟಿಗೆ ಹಾಕೋಬೇಕು. ನಾನಿಲ್ಲಿ ಪ್ಲೇಟ್ನೆಲ್ಲ ಅರೇಂಜ್ ಮಾಡ್ಕೊತಿದ್ದೀನಿ. ನೀವು ಬೇಕಾದ್ರೆ ತುಪ್ಪ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಪ್ಲೇಟಿಗೆಲ್ಲ ತುಪ್ಪನೇ ಹಚ್ಕೊಂಬಿಟ್ಟು ಹಾಕೋಬೋದು. ನಾನಿವಾಗ ಈ ಬ್ಯಾಟರ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ತೀನಿ, ಗಾಣದ್ದು ಪ್ಯೂರಾಗಿರಬೇಕು. ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು, ಅಂದರೆ ಇದು ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ, ಹೆಲ್ತಿ ಕೂಡ ಒಳ್ಳೆಯದು ಅಂತ ನಾನಿಲ್ಲಿ ಆ್ಯಡ್ ಮಾಡ್ತಿರೋದು ಕೊಬ್ಬರಿ ಎಣ್ಣೆನ. ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು, ಅದೇನು ತುಂಬ ಟೇಸ್ಟ್ ಡಿಫ್ರೆನ್ಸ್ ಆಗೋದಿಲ್ಲ. ಅಂದರೆ ಒಬ್ಬೊಬ್ರಿಗೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ, ಅದಕ್ಕೆ ಹೇಳ್ತಾ ಇರೋದು. ಕೊಬ್ಬರಿ ಆಲ್ರೆಡಿ ಹಾಕಿರ್ತೀರಾ, ಸೊ ಸ್ಕಿಪ್ ಮಾಡ್ಕೊಂಬಿಡಿ. ನಮಗೆ ಸ್ವಲ್ಪ ಇಷ್ಟ ಅಂತೇಳ್ಬಿಟ್ಟು ನಾನು ಆ್ಯಡ್ ಮಾಡ್ತೀನಿ ಅಷ್ಟೇ. ಇವಾಗ ನೋಡಿ ಎಲ್ಲ ಪ್ಲೇಟ್ಸಿಗೂ ಸೇಮ್ ಇಡ್ಲಿ ಥರನೇ ಹಾಕ್ಕೊಂಡು ಕುಕ್ ಮಾಡೋದು. ಇದಕ್ಕೆ ಸೋಡಾ ಗಿಡ ಇಲ್ಲ, ಏನೂ ಹಾಕಲ್ಲ, ಮತ್ತು ಸೋಕ್ ಕೂಡ ಮಾಡಿ ಇಡಲ್ಲ. ಇದನ್ನ ಬ್ಯಾಟರ್ನ ಇಮಿಡಿಯೇಟೇ ಮಾಡಿ ಇಮಿಡಿಯೇಟಾಗೇ ಇಡ್ಲಿ ಥರ ಸ್ಟೀಮ್ ಮಾಡೋದು ಅಷ್ಟೇ, ಇನ್ನೇನೂ ಇಲ್ಲ. 10 ಮಿನಿಟ್ಸಿಗೆಲ್ಲ ಆಗಿಬಿಡುತ್ತೆ. ಬಿಕಾಸ್ ರವೆನ ನಾವು ಚೆನ್ನಾಗಿ ರೋಸ್ಟ್ ಮಾಡಿಟ್ಟಿರ್ತೀವಲ್ವ, ಸೊ ಹಾಗಾಗಿ 10 ಮಿನಿಟ್ಸ್ ಸಾಕು. ನಾನಿಲ್ಲಿ 10 ಮಿನಿಟ್ಸ್ ಅಷ್ಟೇ ಇಟ್ಟಿದ್ದು. ನೀವು ಟೈಮ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಈಸಿ ನೋಡಿ. 10 ಮಿನಿಟ್ಸಲ್ಲಿ ಕೂಡ ರೆಡಿ ಆಗಿದೆ ಇಡ್ಲಿ. ಅದು ನೀಟಾಗಿ ನೀರು ಹಚ್ಚಿ ಟಚ್ ಮಾಡಿದರೆ ಕೈಗೆ ತಾಗಲ್ಲ, ಅಂದಿದೆ ಬೆಂದಿದೆ ಅಂತ ಅರ್ಥ. ನೋಡಿ ಅದು ಎಷ್ಟು ಹೀಟಿದೆ, ತುಂಬ ಬಿಸಿ ಇತ್ತು. ನೀವು ಒಂದು ಸತಿ ಟ್ರೈ ಮಾಡಿ. ಮಲೆನಾಡಲ್ಲಿ ಈ ಸೀಸನಲ್ಲಿ ಹಲಸಿನ ಹಣ್ಣಿನ ತುಂಬ ವೆರೈಟಿ ಮಾಡ್ತಿರ್ತೀವಿ. ನೀವು ಕೂಡ ಒಂದು ಸತಿ ಟ್ರೈ